ಪ್ಯಾನ್ ಕಾರ್ಡ್ ಅರ್ಜಿ ಸಲ್ಲಿಸಲು ನಿಮ್ಮ ಲ್ಯಾಪ್ಟಾಪ್ ಅಥವಾ ಮೊಬೈಲ್ನಲ್ಲಿ ಗೂಗಲ್ನಲ್ಲಿ ನೀವು ಫಸ್ಟಿಗೆ ಇಲ್ಲಿ NSDL ಪ್ಯಾನ್ ಅಂತ ಸರ್ಚ್ ಮಾಡಿ ಮೊದಲನಿಗೆ ಬರುವ ಲಿಂಕನ್ನು ಇಲ್ಲಿಂದ ನೀವು ಓಪನ್ ಮಾಡ್ಕೋಬೇಕು. ನಂತರ ಇಲ್ಲಿ ನೋಡಿ ಫಸ್ಟ್ ಒಂದು ನ್ಯೂ ಅಪ್ಲಿಕೇಶನನ್ನು ತಗೊಳ್ಳಿ. ನಂತರ ಇಲ್ಲಿ ತಮಗೆ ಆಧಾರ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಹೆಸರು, ಫಾದರ್ ನೇಮು, ಮದರ್ ಮತ್ತು ಅಡ್ರೆಸ್ಸನ್ನು ಫಿಲಪ್ ಮಾಡಿ ಕ್ಯಾಪ್ಚಾನ್ನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಆದ ತಕ್ಷಣ ತಮಗೆ ಆಧಾರ್ ಬೇಸ್ಡ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಮೇಲ್ಗಡೆ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಆ ಒಂದು ಆಧಾರ್ ಕಾರ್ಡ್ ಲಾಸ್ಟ್ ನಂಬರನ್ನು ಹಾಕಿ ನಂತರ ಫಾದರ್ ನೇಮು, ಮದರ್ ನೇಮು, ಲಾಸ್ಟ್ ನೇಮು ಸರಿಯಾಗಿ ಎಲ್ಲ ಒಂದು ಸರಿ ಫಿಲಪ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡಿ ಡಿಸ್ಪ್ಲೇ ಮೇಲೆ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ಅಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇದರಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ತೊಗೋಬೇಕು. ಇಲ್ಲಿ ರೆಸಿಡೆನ್ಷಿಯಲ್ ಅಡ್ರೆಸ್ ಅದು ಏನು ತುಂಬ ಅವಶ್ಯವಿರುವುದಿಲ್ಲ. ಮೊಬೈಲ್ ನಂಬರು, ಇಮೇಲ್ ID ಸರಿಯಾಗಿ ಚೆಕ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಅಂತ ಕೊಡಿ. ನಂತರ ಇಲ್ಲಿ ಏರಿಯಾ ಕೋಡ್ ಕೇಳುತ್ತೆ. ಇಲ್ಲಿ ಪಿನ್ ಕೋಡ್ ಹಾಕಿದರೆ ಅದು ಏರಿಯಾ ಕೋಡ್ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ನಿಮ್ಮ ಬರೀ ಪಿನ್ ಕೋಡನ್ನು ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಅದಾದ ನಂತರ ಇಲ್ಲಿ ತಾವು ಒಂದು ಬರ್ತ್ ಸರ್ಟಿಫಿಕೇಟ್ಗೆ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ನಂತರ ಸಬ್ಮಿಟ್ ಅಂತ ಇಲ್ಲಿಂದ ಕೊಡಬೇಕು. ಅದಾದ ನಂತರ ತಮಗೆ ಇಲ್ಲಿ ಆಧಾರ್ ಕಾರ್ಡ್ನ ಮೊದಲನೇ 8 ಅಂಕೆಗಳನ್ನು ಇಲ್ಲಿ ಫಿಲಪ್ ಮಾಡ್ಕೋಬೇಕು. ಫುಲ್ ನೇಮ್ ತೋರಿಸುತ್ತೆ ನೋಡಿ ಡಿಸ್ಪ್ಲೇ ಮೇಲೆ, ಸರಿಯಾಗಿ ನೋಡ್ಕೊಳ್ಳಿ. ಆಧಾರ್ ಕಾರ್ಡ್ನಲ್ಲಿರುವಂತೆ ಹೆಸರು ಇರಬೇಕು. ಫಾದರ್ ನೇಮ್, ಮದರ್ ನೇಮ್ ಚೆಕ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬಂದರೆ ಮೊಬೈಲ್ ನಂಬರು, ಇಮೇಲ್ ID ವೆರಿಫೈ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡಿ ಏರಿಯಾ ಕೋಡ್ ಆಟೋಮೆಟಿಕ್ಕಾಗಿ ತೊಗೊಂಡಿರುತ್ತೆ. ನಂತರ ಪ್ರೊಸೀಡ್ ಅಂತ ಕೊಡಿ. ಪ್ರೊಸೀಡ್ ಅಂತ ಕೊಟ್ಟ ತಕ್ಷಣ ತಮಗೆ ₹106 ಆನ್ಲೈನ್ ಮೂಲಕ ಇಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತದೆ. QR ಕೋಡ್ ಮೂಲಕ ಅಥವಾ ಫೋನ್ಪೇ ಮೂಲಕ ನೀವು ಪೇಮೆಂಟನ್ನು ಪ್ರೊಸೀಡ್ ಮಾಡಬಹುದು. ನೋಡ್ತಾ ಹೋಗಿ ಪೇ ಕನ್ಫರ್ಮ್ ಅಂತ ಕೊಡಿ. ನಂತರ ಇಲ್ಲಿ ನೋಡಿ ಡಿಸ್ಪ್ಲೇ ಮೇಲೆ ತಮಗೆ UPI ಮೇಲೆ ಕ್ಲಿಕ್ ಮಾಡಿಕೊಂಡು ಜನರೇಟ್ QR ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು QR ಕೋಡ್ ತಮಗೆ ಡಿಸ್ಪ್ಲೇ ಆಗುತ್ತೆ. ಆ QR ಕೋಡನ್ನು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಕೊಳ್ಳಿ. ನಂತರ ತಮಗೆ ಆಧಾರ್ ಕಾರ್ಡ್ಗೆ ಒಂದು OTPಯನ್ನು ಕಳಿಸಲಾಗುತ್ತೆ. ಪೇಮೆಂಟ್ ಆದ ತಕ್ಷಣ ಸಕ್ಸಸ್ ಒಂದು ರೆಸಿಪ್ಟ್ ಕೊಡುತ್ತೆ, ಅದನ್ನು ನೀವು ಸೇವ್ ಮಾಡಿಟ್ಕೊಳ್ಳಿ. ನಂತರ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಟೋಕನ್ ನಂಬರು, ಅಪ್ಲಿಸೆಂಟ್ ನೇಮು, ಆಧಾರ್ ನಂಬರ್ ಎಲ್ಲ ತೋರಿಸುತ್ತೆ. ನಂತರ ಒಂದು ಚೆಕ್ ಮಾರ್ಕ್ ಅನ್ನೋಕ್ಕೆ ಹಾಕಿ ಅಥೆಂಟಿಕೇಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡಿ ತಮಗೆ ಕಂಟಿನ್ಯೂ ಟು KYC ಅಂತ ಕೊಡಿ. ನಿಮ್ಮ ಆಧಾರ್ ಲಿಂಕ್ ಇರುವ ಒಂದು ಮೊಬೈಲ್ ನಂಬರ್ಗೆ OTPಯನ್ನು ಕಳಿಸ್ಕೊಡಲಾಗುತ್ತೆ. ಅದನ್ನು ನೀವು ಇಲ್ಲಿಂದ ಫಿಲಪ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟು ತಮಗೆ ಇಲ್ಲಿ ಕ್ಲಿಕ್ ಹೇರ್ ಟು ಕಂಟಿನ್ಯೂ ಪ್ರೊಸೀಡ್ ಅಂತ ಕೊಡಿ. ಅದಾದ ನಂತರ ಇಲ್ಲಿ ನೋಡಿ ಆಧಾರ್ ಕಾರ್ಡ್ ನಂಬರ್ ಕೇಳ್ತಾ ಇದೆ. ಆಧಾರ್ ಕಾರ್ಡ್ ನಂಬರ್ ಹಾಕಿ ಸೆಂಡ್ OTP ಅಂತ ಕೊಡಿ. ಮತ್ತೊಂದು ಆಧಾರ್ ಕಾರ್ಡಿಗೆ ಇಲ್ಲಿ OTPಯನ್ನು ಕಳಿಸಿಕೊಡಲಾಗುತ್ತೆ. ಅದನ್ನು ನೀವು ಸರಿಯಾಗಿ ಫಿಲಪ್ ಮಾಡ್ಕೊಳ್ಳಿ. OTP ನಿಮ್ಮ ಮೊಬೈಲ್ ನಂಬರ್ಗೆ 6 ಅಂಕೆ ಒಂದು OTPಯನ್ನು ಕಳಿಸಲಾಗುತ್ತೆ. ಅದನ್ನು ಸರಿಯಾಗಿ ನೋಡಿಕೊಂಡು ಫಿಲಪ್ ಮಾಡ್ಕೊಳ್ಳಿ. ನಂತರ ವೆರಿಫೈ OTP ಅಂತ ಕೊಡಿ. ಇಷ್ಟು ಮಾಡಿದರೆ ಸಾಕು, ನಿಮ್ಮ ಒರಿಜಿನಲ್ ಪ್ಯಾನ್ ಕಾರ್ಡು ನಿಮ್ಮ ಮನೆ ಅಡ್ರೆಸ್ಗೆ ಮುಂದಿನ 1 ವಾರದಲ್ಲಿ ಪ್ರಿಂಟಾಗಿ ನಿಮ್ಮ ಆಧಾರ್ನಲ್ಲಿ ಇರುವ ಅಡ್ರೆಸ್ಗೆ ಇಲ್ಲಿ ಕಳಿಸ್ಕೊಡಲಾಗುತ್ತೆ. ನಮಸ್ಕಾರ, ಧನ್ಯವಾದಗಳು.